ಉದ್ದೇಶ ವಚನದಲ್ಲಿ ನಾವು ಗಮನಿಸ್ತೇವೆ. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಅಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಒಂದು ಸಂಕಲ್ಪ ಅಂದ್ರೆ ಆದಾಮನ ಕಾಲಕ್ಕಿಂತ ಮುಂಚಿತವಾಗಿ ದೇವರು ಈ ಸಭೆಯನ್ನ ಕುರಿತಾಗಿ ಒಂದು ಸಂಕಲ್ಪ ಮಾಡಿದ್ದಾನೆ. ಅದು ನಮ್ಮ ಸಭೆ ಆಗಿರಬಹುದು, ಮತ್ತೊಂದು ಸಭೆ ಆಗಿರಬಹುದು. ಯೇಸು ಕ್ರಿಸ್ತನನ್ನ ಆರಾಧಿಸುವಂತ ಸಭೆ. ಒಬ್ಬ ವ್ಯಕ್ತಿ ದೇವರನ್ನು ನಂಬಿರುವವನು, ಆ ವ್ಯಕ್ತಿ ಏನಾಗಿದ್ದಾನೆ? ದೇವರ ಸಭೆ ಆಗಿದ್ದಾನೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಸತ್ಯವೇದದ ಪ್ರಕಾರ ದೇವರ ಸಭೆ ಅಂದ್ರೆ ಕಟ್ಟಡ ಅಲ್ಲ. ದೇವರ ಸಭೆ ಅಂದ್ರೆ ಒಬ್ಬ ನಂಬಿಕೆ ಉಳ್ಳಂತ ಮನುಷ್ಯನಾಗಿದ್ದಾನೆ. ಯಾವ ನಂಬಿಕೆ ಉಳ್ಳವನು? ಯೇಸು ಕ್ರಿಸ್ತನೇ ರಕ್ಷಕನು ಎಂಬುದಾಗಿ ಹೃದಯ ತುಂಬ ನಂಬಿ ಬಾಯಿಂದ ಅರಿಕೆ ಮಾಡಿ ಯಾರು ದೀಕ್ಷಾಸ್ನಾನ ಹೊಂದಿಕೊಂಡು ನೀರಿನಿಂದಲೂ ಆತ್ಮನಿಂದಲೂ ರಕ್ಷಣೆ ಹೊಂದಿದ್ದಾರೋ ಆ ವ್ಯಕ್ತಿಗಳೆಲ್ಲರೂ ದೇವರ ಆಲಯವಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಅವರು ಕ್ರಿಸ್ತನ ಸಭೆ ಆಗಿದ್ದಾರೆ. ನಾನು ನೀವು ಏನಾಗಿದ್ದೇವೆ? ಈಗ ಕ್ರಿಸ್ತನ ಸಭೆ ಆಗಿದ್ದೇವೆ. ಬೈಬಲ್ ಹೇಳ್ತದೆ ದೇವರು ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪ ಏನು? ಹಾಗಾದ್ರೆ ನನ್ನನ್ನ ನಿಮ್ಮನ್ನ ದೇವರು ಸಭೆಯಾಗಿ ಈ ಲೋಕದಲ್ಲಿ ಇಟ್ಟಿದ್ದಾನೆ. ನಾನು ನೀವು ಏನಾಗಿದ್ದೇವೆ? ಗಟ್ಟಿಯಾಗಿ ಹೇಳಬೇಕು. ಏನಾಗಿದ್ದೇವೆ? ಸಭೆಯಾಗಿದ್ದೇವೆ. ಅಂದ್ರೆ ಒಂದು ಚರ್ಚ್ ಆಗಿ, ಒಂದು ಸಭೆಯಾಗಿ ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿದ್ದಾನ. ಆಮೇಲೆ ಹೇಳೋಣ. ಹಲ್ಲೆಲೂಯಾ. ಹೇಳ್ತಾ ಇದೆ, ಅರಸು ಒಬ್ಬ ಸಭೆ, ಸ್ವಾತಿ ಒಂದು ಸಭೆ, ಐಶ್ವರ್ಯದ ಒಂದು ಸಭೆ ಆಗಿದ್ದಾಳೆ. ಹಾಗಾದ್ರೆ ದೇವರು ನಮ್ಮನ್ನ ಈ ಭೂಮಿಯಲ್ಲಿ ಇಟ್ಟಿದ್ದಾನೆ. ನೀವು ಕ್ರಿಸ್ತ ಯೇಸುವಿನ ಸಭೆಯಾಗಿ ಇಲ್ಲಿ ಇರಬೇಕು. ಇದು ಒಂದು ದೇವರ ಸಂಕಲ್ಪ.